ಎಲ್ಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಡೇ 3ಗೆ ಸ್ವಾಗತ ಸುಸ್ವಾಗತ. ಫುಲ್ ಬಾಡಿ ಪೇನ್ಗೆ ಎದೊಳಕ್ಕೆ ಆಗ್ತಾಯಿಲ್ಲ ಬೆಳಗ್ಗೆ. ಅಪ್ಪ ಇವಾಗ 5:10 ಟೈಮಿಂಗು, 5:10. ಅಯ್ಯೋ ಅಪ್ಪ, ನನಗಂತೂ ಎದೊಳಕ್ಕೆ ಆಗ್ತಾಯಿಲ್ಲ. ಆದರೂ ಸ್ಕಿಪ್ ಮಾಡಬಾರ್ದು, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ವಲ್ಲ. ಆಪ್ಷನ್ ಇದ್ದಿದ್ರೆ ಎಕ್ಸ್ಕ್ಯೂಸಸ್ಸು ರೀಸನ್ಸ್ ಕೊಡ್ಬೋದಿತ್ತು. ಬಟ್ ನನ್ನ ಹತ್ರ ಇವಾಗ ಆಪ್ಷನು ಇಲ್ಲ, ರೀಸನ್ಸು ಇಲ್ಲ. ಏನು ಮಾಡೋಕ್ಕಾಗಲ್ಲ, ವರ್ಕ್ ಮಾಡಬೇಕು. ಒಂದು ಗೋಲ್ ರೀಚ್ ಆಗಬೇಕು ಅಂದರೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ. ಜಿಮ್ಮಲ್ಲಿ ಯಾರು ಇರೋಲ್ಲ, ಖಾಲಿ ವರ್ಕ್ ಮಾಡಿ ತಿರ್ಗಿ ವರ್ಕೌಟ್ ಮಾಡ್ಬೇಕಾದ್ರೆ ನಾನು ತಿರ್ಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನಗೆ ಎಲ್ಲ ವೀಡಿಯೋ ಕ್ಲಿಪ್ ತೊಗೊಂಡು ಹಾಕೋಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ. ಬಟ್ ಮಾಡ್ತೀನಿ ನಾನು. ಕಷ್ಟ ಎಲ್ಲ ವೀಡಿಯೋ ಕ್ಲಿಪ್ ಎಲ್ಲ ಹಾಕ್ತೀನಿ, ಮಾಡ್ತೀನಿ. ಎವ್ರಿಥಿಂಗ್ ಎಲ್ಲನೂ ಅಷ್ಟೇ ಟೈಮ್ ತಗೊಳುತ್ತೆ. ಸ್ಟಾರ್ಟಿಂಗ್ ಒಂದೇ ಸಲ ಹಿಂಗೆ ಆಗಲ್ಲ ಅಲ್ವಾ. ಈ ಪಬ್ಲಿಕಲ್ಲಿ ಮಾತಾಡೋದು ಎಷ್ಟು ಕಷ್ಟ ಅಲ್ವಾ. ನಾನು ಇನ್ನೂ ಮಾತಾಡಿಲ್ಲ, ಜಸ್ಟ್ ಹೇಳಿದೆ. ಈ ಕ್ರಿಯೇಟರ್ಸ್ ಎಲ್ಲ ಎಷ್ಟು ಜೋರಾಗಿ ಮಾತಾಡ್ತಾರೆ. ಈ ವಾಯ್ಸೇ ಮೇನ್ ಫಸ್ಟು. ಏನಕ್ಕೆ ಅಂತಂದರೆ, ಈ ಏನು ಕಂಟೆಂಟ್ ಕ್ರಿಯೇಟರು ಒಂದೊಳ್ಳೆ ವೈರಲ್ ಆಗಲಿ, ಒಂದೊಳ್ಳೆ ಬುಕ್ ಕೊಡಬೇಕಂದ್ರೆ ಮಸ್ತಾಗಂದರೆ ವಾಯ್ಸ್ ಚೆನ್ನಾಗಿರಬೇಕು. ಇವತ್ತು ಸಾಯಿಸಾಕ್ಬಿಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಫುಲ್ ಸಾಯಿಸ್ಬಿಡ್ತೀನಿ ಇವತ್ತು. 3 ದಿನ, ಶನಿವಾರ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಸಿಗ್ತಾರೆ. ನಮ್ಮ ಜಿಮ್ ಇವಾಗ ಫುಲ್ಲು 2nd ಫ್ಲೋರ್, 2 ಫ್ಲೋರ್ ಜಿಮ್ ಆಗಿದೆ. ಫುಲ್ಲು ಸ್ಪೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಮ್ಮ ಜಿಮ್ ಎಲ್ಲಿದೆ ಏನಿಲ್ಲ, ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನೊಂದೇನು ಗೊತ್ತಾ, ಇವತ್ತು ನಾನು ಒಂದೇ ಒಂದು ಡಿಸೈಡ್ ಮಾಡಿದ್ದೀನಿ. ನನ್ನ ಲೆಗ್ನ ಇವತ್ತು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಈವ್ನಿಂಗ್ ನೈಟ್ವರೆಗೂ ಪೇನ್ ಇರಬೇಕು. ಅಷ್ಟು ಫುಲ್ಲು ಬ್ಲಾಸ್ಟ್ ಮಾಡಿ ಸಾಯಿಸ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಪ್ರಿಪೇರಾಗಿ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಪ್ರಿಪೇರ್ ಅಂದರೆ ಏನಿಲ್ಲ, ಒಂದು ಮೂವ್ ತಗೊಂಬಂದಿದ್ದೀನಿ. ಬಟ್ ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀನಿ. ಒಂದು ಇಡ್ಲಿ ತಿನ್ನೋಕ್ಕೆ. ಒಂದೇ ಇಡ್ಲಿ ತಿನ್ನೋದು ನಾನು ಯಾವಾಗಲೂ, ಕಾರ್ಬೋಹೈಡ್ರೇಟ್. ಇವತ್ತಂತೂ ಫುಲ್ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಜಿಮ್ ಫುಲ್ ಎಂಟಿ, ಯಾರೂ ಇಲ್ಲ ನೋಡಿ. ನನ್ನದೇ ಜಿಮ್ ಇವತ್ತು ಫುಲ್ಲು ಮಸ್ತಾಗಿ. ಇವತ್ತು ಲೆಗ್ನ ಸಾಯಿಸ್ಬಿಡ್ತೀನಿ ನೋಡಿ. ಹಂಗೆ ಯಾವ ಥರ ಅಂದರೆ, ಎಲ್ಲ ವೀಡಿಯೋನೂ ಹಾಕ್ತಾ ಹೋಗ್ತೀನಿ. ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್. ಫಸ್ಟ್ ವರ್ಕೌಟು ಲೆಗ್ ಪ್ರೆಸ್. ವೆಯ್ಟ್ಸೇ ಇಲ್ಲ. ಇವಾಗ ನಾನು ಹೋಗ್ಬಿಟ್ಟು ವೆಯ್ಟ್ಸ್ ಎಲ್ಲ ತೊಗೊಬಂದು ನಾನೇ ಹಾಕಿ ನೋಡಿ, ಅಲ್ಲಿದೆ ವೆಯ್ಟ್ಸ್ ಎಲ್ಲ ತೊಗೊಬಂದು ಒಬ್ಬನೇ ಮಾಡಬೇಕು. ಬೇಜಾರು. ಇನ್ನೊಂದು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನಾನು ಇವಾಗ ಬರೀ 100 kg ಅಷ್ಟೇ. ವೆಯ್ಟ್ ಜಾಸ್ತಿ ಹೊಡೆಯಲ್ಲ, ರೆಪ್ಸ್ ಜಾಸ್ತಿ ಮಾಡ್ತೀನಿ. ಲೆಗ್ ಜಾಸ್ತಿ ಪೇನ್ ಇರಬೇಕಲ್ಲ, ರೆಪ್ಸ್ ಜಾಸ್ತಿ. ವೆಯ್ಟ್ಸ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಇನ್ನು 20 reps, 5 sets. 5 sets ಮುಗೀತು. ಇವಾಗ ಫುಲ್ ಬ್ಲಾಸ್ಟ್ ಆಗುತ್ತೆ. ಆನೆಸ್ಟಾಗಿ ಏನು ಗೊತ್ತಾ, ಸತ್ಯವರು ಕರೆಂಟ್ ಹೊಡಿತೈತೆ. ಲೆಗ್ಗಂತೂ ಫುಲ್ ಕರೆಂಟ್ ಶಾಕು. ಆಗ್ತಾನೆ ಇಲ್ಲ ಯಪ್ಪ, ಈ ರೇಂಜ್ಗೆ ಸತ್ಯವಾಗ್ಲೂ ನನ್ನ ಆಗ್ತಾನೆ ಇಲ್ಲ ಪುಷ್ ಮಾಡೋಕ್ಕೆ. 20 reps ಇಂಟು 10 sets ಲೆಗ್ ಪ್ರೆಸ್, 100 kg. ವೆಯ್ಟ್ಸ್ ಓಕೆ, ಬಟ್ ರೆಪ್ಸ್ ಹೆವಿ ಐತಲ್ವ, ನಡುತ್ತೈತೆ ಫುಲ್ಲು ಗಡ ಯಪ್ಪ. ಬಂದ್ ಮಾಡ್ಸ
ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ ಬ್ಯಾವರ್ಸಿ. ಫುಲ್ ವಾಮಿಟ್ ಬರಂಗತ್ತಿ ನನಗೆ. ಆಗ್ತಾರ ನಡುತ್ತೆ ಕಾಲು, ವಾಮಿಟ್ ಬರಂಗೆಲ್ಲ ಆಗ್ತೈತೆ. ಹೆವಿ ಮಾಡಿದೆ, ಎಲ್ಲ ವಿಡಿಯೋ ಆಗ್ತಿಲ್ಲ. ಲೈಕ್ ಎಕ್ಸ್ಟೆನ್ಷನ್, ಲೈಕ್ ಕಲ್ಸ್, RDL, ರಿಡಕ್ಷನ್ ಎಲ್ಲ ಫುಲ್ಲು ಬ್ಲಾಸ್ಟು. ಆಗ್ತಾಯಿಲ್ಲ ನನ್ನ ಕೈಲಿ. ವಿಡಿಯೋ ಕ್ಲಿಪ್ ಒಂದೊಂದೊಂದೊಂದು ಹಾಕ್ತೀನಿ. ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ಮನೆಗೆ ಹೊಡ್ತೀನಿ. ಐ ವಾಂಟ್ ಟು ಲೋಡ್ ಸಮ್ ಪ್ರೋಟೀನ್. ಆಗ್ತಾಯಿಲ್ಲ, ಸತ್ಯೋಗ್ಲೂ ಆಗ್ತಾಯಿಲ್ಲ. ಇವನು ಈ ರೇಂಜ್ಗೆ ಅದಕ್ಕೆ ಓವರ್ ಮೋಟಿವೇಶನ್ ಆಗಬಾರ್ದು ಅಂತ ಡಿಸಿಪ್ಲಿನಾಗಿ ವರ್ಕ್ ಮಾಡಬೇಕು. ಇನ್ಮೇಲೆ ಹಿಂಗೆ ಮಾಡೋಕ್ಕೆ ಹೋಗಲ್ಲಪ್ಪ ನಾನು. ಸತ್ಯೋಗ್ಲೂ ಇನ್ಮೇಲೆ ಈ ಥರ ಮಾಡೋಕ್ಕಂತೂ ಹೋಗೋದೇ ಇಲ್ಲ. ಈ ಓವರ್ ಮೋಟಿವೇಶನ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಡಿಸಿಪ್ಲಿನ್ ಅದ್ರ ರಿಲೇಟೆಡ್ ಇವಾಗ ವರ್ಕ್ ಮಾಡ್ತಾ ಇರೋದು ನಾನು ಸತ್ಯವಾಗ್ಲೂ. ಮತ್ತೆ ಸಿಗುವ. ವಾಮಿಟ್ ಮಾಡ್ಬಿಟ್ಟೆ ನಾನು ಕೊನೆಗೆ. ಫುಲ್ ಸುಸ್ತಾಗಿ ಮಲ್ಕೊಂಡಿದ್ದೆ. ಒಂದು 10 ನಿಮಿಷ ಮಲ್ಗೆ ಇವಾಗ ಎದ್ದು ಬಂದೆ. ಗಾಡಿ ಓಡ್ಸೋಕ್ಕೂ ಆಗ್ತಾ ಇರಲಿಲ್ಲ. ತಲೆ ಫುಲ್ಲು ಸುತ್ತಾಯಿತು. ಬಂದಷ್ಟು ಸೌತೆಗೆ ತಿಂತಿದ್ದೀನಿ ಅದಕ್ಕೆ. ಯಪ್ಪ, ಓವರ್ ಮೋಟಿವೇಶನ್ ಆಗ್ಬಿಟ್ರೆ ಹಿಂಗೆ. ಓವರಾಗಿ ಟ್ರೈನ್ ಮಾಡಬಾರ್ದು ಮಸಲ್ನ.